ಇವತ್ತು ರಾಜ್ಯದ ಮೂಲೆ ಮೂಲೆ ಹಳ್ಳಿಗಳಿಗೆ ಯಾರಾದರೂ ಓಡಾಡಿದರೆ ಅದು ಶಿವಪ್ಪ ಮಾತ್ರ. ನಂಜುಂಡಿ ಸೆಕೆಂಡ್. ನಂಜುಂಡಿಗೆ ಈ ಸಮಾಜವನ್ನು ಈ ಥರ ಕಟ್ಟಿಸ್ಬೇಕು, ನಂಜುಂಡಿ ಸರ್ ಇದು ಈ ಥರ ಮಾಡಬೇಕು ಅನ್ನೋಕ್ಕೆ ಮಾರ್ಗದರ್ಶಕರೇ ಶಿವಪ್ಪ. ಇದು ನಮಗೊಂದು ಆಲದ ಮರ, ನಮ್ಮ ಸಮಾಜದೊಂದು ಆಲದ ಮರ ಅಂತ ಹೇಳಿದ್ರು ತಪ್ಪಲ್ಲ. ಈ ಸಮಾಜಕ್ಕೆ, ಈ ಸಮಾಜದ ಕಟ್ಟ ಕಡಿ ಮನುಷ್ಯಗೆ ಕರೆದು ಮಾತಾಡೋರು ಯಾರಾದರೂ ಇದ್ದರೆ ಅದು ಶಿವಪ್ಪ. ಇವತ್ತು ಸಮಾಜ ಸಣ್ಣವರಿರಲಿ ದೊಡ್ಡವರಿರಲಿ, ಸಣ್ಣ ವಯಸ್ಸಿನಲ್ಲಿ ಸಣ್ಣವರಿದ್ದರು, ಬಡತನ ಬಡವರಿದ್ರು ಅವ್ರಿಗೆ ಅವ್ರ ಮನೆ ತನಕ ಹೋಗಿ ಅವ್ರ ಮನೆಯಲ್ಲಿ ಕೂತು ಈ ಸಮಾಜ ಇದು ಹೀಗಿದೆ ಹೀಗದ ಅಂತಕ್ಕಂಥ ಮಾಹಿತಿ ಕೊಟ್ಟವ್ರು ಯಾರಾದರೂ ಇದ್ದರೆ ಕರ್ನಾಟಕದಲ್ಲಿ ಶಿವಪ್ಪಜ್ಜಿಯವರು. ಎಲ್ಲ ಸ್ವಾಮೀಜಿಗಳಿಗೆ ಒಗ್ಗೂಡಿಸೋದ್ರಲ್ಲಿ ಶಿವಪ್ಪಜ್ಜಿಯವ್ರು ಭಾಳ ದೊಡ್ಡ ಪಾತ್ರ. ಈ ಸಮಾಜಕ್ಕೆ ಸರ್ಕಾರದಲ್ಲಿ ಒಂದು ನಿಗಮ, ಒಂದು ಜಯಂತಿ ಉತ್ಸವಗಳು ಮಾಡ್ಬೇಕು ನಾವು ಇವತ್ತು ಸಮಾಜದವ್ರು ಅಂದ್ರೆ ಅದು ಶಿವಪ್ಪಜ್ಜಿಯವರು ದೊಡ್ಡ ಪಾತ್ರ ಅದರಿಂದ. ನಂಜುಂಡಿಯವರು ಹೌದು, ಆದರೆ ಶಿವಪ್ಪಜ್ಜಿಯವರು ಕೂಡ ಅದರಿಂದ ಭಾಳ ದೊಡ್ಡ ಶ್ರಮಪಟ್ಟು ಸಮಾಜಕ್ಕೆ ಒಂದು ದೊಡ್ಡ ಮಾರ್ಗದರ್ಶನವಾಗಿ ಇವತ್ತು ನಾವು ಬರ್ತೀವಿ ಅನ್ನೋದೊಂದು ಶಿವಪ್ಪಜ್ಜಿಯವರು ನಾವು ಧಾರವಾಡದಾಗ ಅಷ್ಟು ಸಿಕ್ಕಾಗ ಶಿವಪ್ಪಜ್ಜಿಯವರು ಅಂದರು, ನೋಡ್ರಿ ಸಮಾಜಕ್ಕೆ ನಾನು ಎಷ್ಟು ಓಡಾಡಿ ಎಷ್ಟು ಇದು ಮಾಡೀನಿ, ಮುಂದಿನ ಯುವಕರು ಇದೇ ಥರ ಸಂಘಟನೆ ಮಾಡಿ ಭಾಳ ದೊಡ್ಡ ಪ್ರಮಾಣದಾಗ ನೀವು ನಮ್ಮ ಸಮಾಜ ಇದೆ ಕರ್ನಾಟಕದಾಗ, ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನಾವು ಬೆಳಿಬೇಕು, ಸಮಾಜದ ಏನೋ ಬೆಳೆದಿಲ್ಲ, ನಿಮ್ಮಂಥ ಎಲ್ಲ ಯುವಕರು ಇದು ಸಂಘ ಮಾಡಿರಿ, ಕಟ್ಟ್ರಿ, ಸಂಘ ಕಟ್ಟ್ರಿ, ಓಡಾಡ್ರಿ, ರಾಜ್ಯ ಹೋದಾಗ ಮೂಲಿಗೆ ಎಲ್ಲ ಪ್ರತಿಯೊಬ್ಬರು ಮನೆಗೆ ಹೋರಿ, ವಿಶ್ವಕರ್ಮರು ಏನು ಅಂಬೋದು ತಿಳಿಸ್ಕೊಡ್ರಿ ಅಂತಕ್ಕಂಥ ಮಾತನಾಡ ಒಂದು ಕಿವಿ ಮಾತು ಹೇಳಿದರು ಶಿವಪ್ಪಜ್ಜಿಯವರು. ಇವಾಗ ನಮ್ಮ ನಿಮ್ಮೆಲ್ಲರ ಅಗಲಿ, ನಿಮ್ಮೆಲ್ಲರ ಬಿಟ್ಟು ಅಗಲಿ 4-5 ದಿವಸ ಆಯಿತು. ಇವತ್ತು ರಾಜ್ಯದ ವಿಶ್ವಕರ್ಮ ಸಮಾಜಕ್ಕೆ ರಾಜ್ಯ ದೇಶ ಮಟ್ಟದಾಗ ದೊಡ್ಡ ನಷ್ಟ ಆಗಿದೆ ಅಂತ ಮಾತು. ಮಾಜಿ ಮೆಂಬರ್ ಹೇಳು, ಅದನ್ನ ಮಾತಾಡ್ರಿ.